ಅಪ್ಪು ಅಂದ್ರೆ ಆಕಾಶ ಸರ್. ಹಾ. ಅದು ಹೇಳಕ್ಕಾಗಲ್ಲ. ಅವರು ಪದಗಳೇ ಇಲ್ಲ ಸರ್ ಅವ್ರ ಬಗ್ಗೆ ಹೇಳೋದಕ್ಕೆ. ರಿಯಲ್ ಹೀರೋ. ಒಬ್ರು ಜೀವನಕ್ಕೆ ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು ಅಂತಾರೆ. ಗುರು ಯಾಕಿರ್ಬೇಕು ಅಂದ್ರೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಸಾಕ್ಬೇಕು ಅಂತ. ಸೊ ಅಪ್ಪು ಒಂಥರ ಹೇಗೆ ಅಂದ್ರೆ ಎಲ್ರಿಗೂ ಕೂಡ ಸರಿಯಾದ ನಿಟ್ಟಿನಲ್ಲಿ, ಎಲ್ರು ಸ್ವಾರ್ಥಿಗಳ ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಎಲ್ರು ಅವ್ರವ್ರ ಜೀವನ ಅವ್ರವ್ರ ನೋಡ್ಕೊಂಡು ಹೋಗ್ಬೇಕು ಅನ್ನೋರೇ ಇದಾರೆ. ಬಟ್ ನಿಸ್ವಾರ್ಥವಾಗಿ ನಾನಿಲ್ಲ ಅಂದ್ರೂ ಕೂಡ ಇವತ್ತು ನೀವು ನೋಡ್ತಿರ್ಬೋದು, ಅವ್ರು ಇಲ್ಲ ಅಂದ್ರೂ ಕೂಡ ಅವ್ರು ಹುಟ್ಟಿದಬ್ಬದ ಇದ್ರಲ್ಲಾದ್ರೂ ಕೂಡ ಬೇರೆ ಊಟ ಮಾಡ್ತಿದ್ದಾರೆ. ಸೊ ಆ ರೀತಿ ಅವ್ರು ಇಲ್ಲ ಅಂದ್ರೂ ಕೂಡ ನಮ್ಮಿಂದ 4 ಜನ ಬದುಕ್ಬೇಕು. ಆ ಬದುಕು ಇಲ್ಲ ಅಂದ್ರೆ ನನ್ನ ಪ್ರಕಾರ ಬದುಕೇ ಅಲ್ಲ ಸರ್. ನಮ್ಮಿಂದ ಯಾರಾದ್ರೂ ಖುಷಿ ಪಡ್ಬೇಕು, ನಮ್ಮಿಂದ 4 ಜನ ಬದುಕ್ಬೇಕು, ನಮ್ಮನ್ನ ನೆನಪಿಸ್ಕೊಬೇಕು, ನಮ್ಮ ನೆರಳನ್ನ ಅವ್ರು ಗೌರವಿಸ್ಬೇಕು. ಇವತ್ತು ಅಪ್ಪು ಇಲ್ಲ, ಅವ್ರ ನೆರಳು ನಮ್ಮ ಮೇಲಿದೆ, ನಾವು ಅದನ್ನ ಗೌರವಿಸ್ತೀವಿ, ಅದನ್ನ ಪ್ರೀತಿ. ಈಗ ಅಪ್ಪು ಅವ್ರು ಇಲ್ಲ, ಈ ಫೀಲ್ ನಿಮ್ಗೆ ಇವ್ರನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ತುಂಬಾ ನೋವಿದೆ ಸರ್, ತುಂಬಾ ಅಂದ್ರೆ ತುಂಬಾ. ಬಟ್ ಒಂದು ನಂಬಿಕೆ ಏನಂತಂದ್ರೆ ದೇವ್ರನ್ನ ನಾವು ನೋಡಕ್ಕಾಗಲ್ಲ. ನಾವು ನಮ್ಮನ್ನ ಗಟ್ಟಿ ಮನ್ಸು ಮಾಡ್ಕೊಂಡಿರೋ ಹಂಗೆ ದೇವ್ರು ನಾವು ದೇವ್ರನ್ನ ನೋಡ್ಬಿಡಕ್ಕಾಗತ್ತ? ಇಲ್ಲ. ಬಟ್ ದೇವ್ರು ನಮ್ಮಿಂದ ಇದ್ದಾನೆ. ಸೊ ಅಪ್ಪು ಇಲ್ಲ ಅನ್ನೋದಕ್ಕಿಂತ ನಮ್ಮಿಂದ ಇದಾರೆ. ಖಂಡಿತವಾಗ್ಲೂ ನಮ್ ಟೀಮು ಅವ್ರ ಕನಸನ್ನ ಹೊತ್ತಿ ಸಾಗೋ ತಂಡ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟ. ಯಾರು ಮೇಡಮ್ ನಿಮ್ ಹಿಂದೆ ಇರೋದು?